ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಈ ಧರ್ಮೋ ರಕ್ಷತಿ ರಕ್ಷಿತಃ ಮತ್ತು ಸರ್ವೇ ಜನೋ ಸುಖಿನೋ ಭವಂತು ಎಂಬುವ ಮಾತಿನಲ್ಲಿ ಸಾಕಷ್ಟು ಅರ್ಥವಿದೆ. ಅವರವರ ಜ್ಞಾನಾರ್ಜನೆಯ ಅನುಸಾರ ಅವರವರು ಅರ್ಥ ಮಾಡಿಕೊಳ್ಳಬಹುದು. ಈ ದಿನ ಅಮ್ಮನವರ ಆಶೀರ್ವಾದಗಳೊಂದಿಗೆ 23ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಸುತ್ತಿನ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗುತ್ತಿದೆ. ಈ ದಿನ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಉದ್ಘಾಟನಾ ಪೂಜೆಯ ನಂತರ ವಿಶಾಲವಾದ ಜಾಗವನ್ನು ವಿಭಾಗಗಳನ್ನಾಗಿ ಮಾಡಲಾಗಿ, ತದನಂತರ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಾದಿಗಳಿಗೆ ಮತ್ತು ಗ್ರಾಮಸ್ಥರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ವಿಶಾಲವಾದ ಕಲ್ಲು ಹಾಸನ್ನು ಹಾಕಲು ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನ ಮತ್ತು ಮೂಲ ದೇವಸ್ಥಾನದ ಕೇಂದ್ರ ಬಿಂದುವಾದ ಅನಾದಿ ಕಾಲದಿಂದಲೂ ರಾಜ ಮಹಾರಾಜರು, ಋಷಿಮುನಿಗಳು ನಡೆಸಿಕೊಂಡು ಆಚರಿಸಿಕೊಂಡು ಬರುತ್ತಿದ್ದ ಯಜ್ಞಕುಂಡ ಯಾಗಶಾಲವನ್ನು ಸಹ ಮಧ್ಯಭಾಗದಲ್ಲಿ ನಿರ್ಮಾಣ ಮಾಡಲಾಗಿರುತ್ತದೆ. ಹಾಗೂ ತದನಂತರ ದೇವಸ್ಥಾನದ ಎಡ ಮತ್ತು ಬಲಭಾಗಕ್ಕೆ ಹಾಲೋ ಬ್ಲಾಕ್ ಇಟ್ಟಿಗೆಯಿಂದ ಸ್ವತಃ ನಾವೇ ಖುದ್ದಾಗಿ ನಿಂತು ಹಾಲೋ ಬ್ಲಾಕನ್ನು ಪ್ರತ್ಯೇಕವಾಗಿ ಇರಿಸಲು ವಿಭಾಗವನ್ನಾಗಿ ಮಾಡಲು ಇಡಲಾಗಿರುತ್ತದೆ. ತದನಂತರ ಆ ದಿನ ಶ್ರೀಮತಿ ದೀಪಾ ಆರ್ ಪ್ರಭಾಕರ್ ಅಡಿರವರು ದೇವಸ್ಥಾನಕ್ಕೆ ಬಂದಾಗ ತನಗೆ ಕಲ್ಯಾಣಿ ಬೇಕೆಂದು ಅಶರೀರವಾಣಿಯಾದಂತೆ ಕಲ್ಯಾಣಿಯ ಭಾಗವನ್ನು ನಿರ್ಮಿಸಲು ಈ ಸ್ಥಳವನ್ನು ಆಯ್ಕೆ ಮಾಡಲಾಗಿದ್ದು, ಈ ಸ್ಥಳದ ಹಿಂಭಾಗದಲ್ಲಿ ರಸ್ತೆ ಇರುತ್ತದೆ. ಇದೇ ನೇರವಾಗಿ ಹೊಸ ಬಡಾವಣೆಯ ರಸ್ತೆ ಹಾದು ಹೋದಲ್ಲಿ ಈ ಭಾಗದಲ್ಲಿ ನಾಗದೇವತೆ ಆವಾಸ ಸ್ಥಾನ ಹಾಗೂ ಅರಳಿ ಮರ ಹಾಗೂ ತೆಂಗಿನ ಮರಗಳು ಇವೆಲ್ಲವೂ ಇರುತ್ತವೆ. ಆ ಕ್ಷಣದಲ್ಲಿ ರಸ್ತೆಯು ಪಶ್ಚಿಮ ದಿಕ್ಕಿನಿಂದ ನಮ್ಮ ದೇವಸ್ಥಾನದ ಅಂತ್ಯಕ್ಕೆ ಬಂದು ನಿಂತಿರುತ್ತದೆ. ಹಾಗೂ ಪ್ರಸ್ತುತ ಈಗ ಇರುವ ಮೂಲ ನಾಗದೇವತಾ ವಾಸಸ್ಥಾನದ ಆ ಸ್ಥಳದಿಂದ ಸ್ಥಳೀಯ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ರಸ್ತೆಗೆ ಕಾಂಕ್ರೀಟ್ ನಿರ್ಮಾಣ ಮಾಡಲು ನಿರ್ಧರಿಸಿದ್ದು, ಪೂಜಾ ಕಾರ್ಯಕ್ರಮವೂ ಸಹ ನಡೆದಿರುತ್ತದೆ. ಆದರೆ ಈ ಮಧ್ಯಭಾಗದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಈ ದೇವಮೂಲೆಗಾದಂತೆ ಇಲ್ಲಿಯವರೆಗೂ ರಸ್ತೆಯನ್ನು ಪೂಜೆ ಮಾಡಿ ಕಾಂಕ್ರೀಟನ್ನು ಹಾಕಲು ತೀರ್ಮಾನಿಸಿ ಈ ಸ್ಥಳದಲ್ಲಿ ನಿಲ್ಲಿಸಿರುತ್ತಾರೆ. ತದನಂತರ ನಾವು ಮತ್ತು ಗ್ರಾಮಸ್ಥರೆಲ್ಲರೂ ಕುಳಿತು ಮಾತನಾಡಿಕೊಂಡು ಈ ರಸ್ತೆಯನ್ನು ಮುಂದುವರಿಸಿ ಈ ಪಶ್ಚಿಮ ಭಾಗದಿಂದ ಬರತಕ್ಕಂತಹ ಈ ಲೇಔಟ್ನ ರಸ್ತೆಗೆ ಲಿಂಕ್ ಆಗಿ ಮುಂದುವರಿಸಬೇಕೆಂದು ನನ್ನ ಸಹೋದರ ಮತ್ತು ಗ್ರಾಮಸ್ಥರೆಲ್ಲರೂ ತೀರ್ಮಾನಿಸಿ ಯೋಚಿಸಿ ಎಲ್ಲರೂ ಕುಳಿತು ಚರ್ಚಿಸಿರುತ್ತಾರೆ. ತದನಂತರ ನನ್ನ ಸಹೋದರನಾದ ಶ್ರೀಯುತ ಜಿ ಸುಂದರೇಶ್ ಅವರು ನನ್ನ ಬಳಿ ಚರ್ಚಿಸಿದಾಗ ನಾನು ಈ ಸ್ಥಳಕ್ಕೆ ಬರುತ್ತೇನೆ. ಈ ಸ್ಥಳಕ್ಕೆ ಬಂದು ಭವಿಷ್ಯದ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ಮತ್ತು ನೂತನ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರುವ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ನೂತನ ಲೇಔಟ್ನ ರಸ್ತೆಯ ಮಾರ್ಗವನ್ನು ಕಲ್ಯಾಣಿಗೆ ಸ್ಥಳಾವಕಾಶವನ್ನು ಉಳಿಸಿಕೊಂಡು ಮಾರ್ಕ್ ಮಾಡು ಅಣ್ಣ ಅಂತ ನನ್ನ ಸಹೋದರ ಶ್ರೀ ಜಿ ಸುಂದರೇಶ್ ಅವರು ನನಗೆ ತಿಳಿಸುತ್ತಾರೆ. ಆಗ ಬೆಳಗ್ಗೆ ಸುಮಾರು 7ರಿಂದ
30 ಗಂಟೆಗೆ ನಾನು ಮತ್ತು ಚಿಕ್ಕಣ್ಣ ಮತ್ತು KM ರಾಜಗೋಪಾಲ್ರವರು ಸ್ಥಳಕ್ಕೆ ಬರುತ್ತೇವೆ. ಸ್ಥಳಕ್ಕೆ ಬಂದು ನೋಡಿದಾಗ ಈ ನೂತನವಾಗಿ ಲೇಔಟ್ ನಿರ್ಮಾಣವಾಗುತ್ತಿರುತ್ತದೆ. ಆಗ ಈ ರಸ್ತೆ ಸೀದಾ ನಮ್ಮ ಕಲ್ಯಾಣಿಗೆಂದು ಮೀಸಲಿರಿಸುವ ಸ್ಥಳದಲ್ಲಿ ಹಾದು ಹೋಗುವ ಸಂಭವವಿರುತ್ತದೆ. ಆ ಕ್ಷಣಕ್ಕೆ ವಿಶಾಲವಾದ ಮೈದಾನದಲ್ಲಿ, ವಿಶಾಲವಾದ ಪ್ರದೇಶದಲ್ಲಿ ಲೇಔಟ್ ಮಾರ್ಗವು ಈ ಸ್ಥಳಕ್ಕೆ ಬಂದು ರಸ್ತೆಯು ನಿಂತಿರುತ್ತದೆ. ಇದು ಇಲ್ಲಿಂದ ಮುಂದುವರೆದಲ್ಲಿ ಕಲ್ಯಾಣಿ ಪ್ರದೇಶಕ್ಕೆ ಮತ್ತು ಮುಂದೆ ನಾಗದೇವತೆ ಮತ್ತು ಹಳ್ಳಿ ಮರವು ಇದ್ದುದರಿಂದ ಈ ರಸ್ತೆ ಹೀಗೆ ಮುಂದುವರೆದಲ್ಲಿ ಭವಿಷ್ಯದ ಶ್ರೀ ಪಿಪಿ ಕ್ಷೇತ್ರದ ವಿಶಾಲತೆಗೆ ತೊಂದರೆಯಾಗುತ್ತದೆ ಎಂದು ಭಾವಿಸಿ ತದನಂತರ ನನ್ನ ಸಹೋದರನಾದ ಶ್ರೀಯುತ G. ಸುಂದರೇಶ್ ಅವರಲ್ಲಿ ಚರ್ಚಿಸಿದಾಗ, ಅಣ್ಣ ನೀನು ಎಲ್ಲಿ ರಸ್ತೆಗೆಂದು ಎಲ್ಲಿ ಮಾರ್ಕ್ ಮಾಡ್ತೀಯೋ ಮಾರ್ಕ್ ಮಾಡು, ಆ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡುವ ಜವಾಬ್ದಾರಿ ನನ್ನದು. ನಾನು ಸ್ಥಳೀಯ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಚರ್ಚಿಸಿ ಈ ರಸ್ತೆಯನ್ನು ಪೂರ್ಣಗೊಳಿಸುತ್ತೇನೆಂದು ನನಗೆ ತಿಳಿಸುತ್ತಾನೆ. ಆ ಸುಸಂದರ್ಭದಲ್ಲಿ ನಾನು ಈ ಸ್ಥಳಕ್ಕೆ ಬಂದು ಬೆಳಗ್ಗೆ ಸುಮಾರು 8:30 ಗಂಟೆಯಲ್ಲಿ ಇಲ್ಲಿ ಬರುತ್ತೇನೆ. ಬಂದು ಈ ರಸ್ತೆಯನ್ನು ಮಾರ್ಕ್ ಮಾಡುವ ಸಮಯದಲ್ಲಿ ನಮ್ಮೂರಿನ ಕೆಲವರು ಬಾಂಧವರು, ಸಾರ್ವಜನಿಕರು ಈ ವಿಶಾಲವಾದ ರಸ್ತೆಯಲ್ಲಿ ಓಡಾಡುತ್ತಿರುತ್ತಾರೆ. ಆ ಸಂದರ್ಭದಲ್ಲಿ ನಾನು ಮಾರ್ಕ್ ಮಾಡಿದರೆ ಅವರು ಬೇರೆ ರೀತಿಯ ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಾರೆ ಎಂದು ವಿಶಾಲವಾದ ದೇವಸ್ಥಾನದಲ್ಲಿ, ಒಂದು ಕಾಲದಲ್ಲಿ ಚಿಕ್ಕದಾಗಿದ್ದ ದೇವಸ್ಥಾನವನ್ನು ಈ ಒಂದು ವಿಶಾಲವಾದ ದೇವಸ್ಥಾನವಾಗಿ ಪರಿವರ್ತನೆ ಮಾಡುತ್ತಿರುವ ರೀತಿಯನ್ನು ಗಮನಿಸಿ ಅವರ ಮನಸ್ಸಿನಲ್ಲಿ ಬೇರೆ ರೀತಿಯ ಭಾವನೆಗಳು ಬರಬಾರದೆಂದು ತೀರ್ಮಾನಿಸಿ ಮತ್ತೆ ಮನೆಗೆ ಹೋಗಿ ಸುಮಾರು 11 ಗಂಟೆಗೆ ಇಲ್ಲಿಗೆ ಬರುತ್ತೇನೆ. ಆ ಸಮಯದಲ್ಲಿ ಯಾರೂ ಇರುವುದಿಲ್ಲ. ಆ ಸಮಯದಲ್ಲಿ ನಾನು ಒಳಗಡೆ ಇದ್ದಂತಹ ರಂಗೋಲೆ ಪೌಡರ್ ಅಂತ ಕರೆಯುವ ಸ್ಯಾಂಡನ್ನು ತೆಗೆದುಕೊಂಡು ಬಂದು ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ದೇವಸ್ಥಾನದ ದೇವಮೂಲೆಗಾದಂತೆ ಹಾಗೂ ಶ್ರೀ ನಾಗದೇವತಾ ವಾಸಸ್ಥಾನದ ನೇರವಾಗಿ ಈ ರಸ್ತೆಯನ್ನು ಇಲ್ಲಿ ಬಂದು ಮಾರ್ಕ್ ಮಾಡಿ ಹಾಗೂ ಶ್ರೀ ಪಿರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನಕ್ಕೂ ಸಹ ಹೋಗಲು ಅವಕಾಶವಾಗುವಂತೆ ಇಲ್ಲಿಯೂ ಸಹ ಸ್ಯಾಂಡ್ ಪುಡಿಯಿಂದ ಮಾರ್ಕ್ ಮಾಡುತ್ತೇನೆ. ಆ ಸುಸಂದರ್ಭದಲ್ಲಿ ಮಾರ್ಕ್ ಮಾಡಿ ತದನಂತರ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಸುಮಾರು 11:15 ಗಂಟೆಗಳ ತನಕವೂ ಇಲ್ಲಿಯೇ ಮಾರ್ಕ್ ಮಾಡಿ ತದನಂತರ ನಾನು ಕರ್ತವ್ಯಕ್ಕೆ ತೆರಳುತ್ತೇನೆ. ಕರ್ತವ್ಯಕ್ಕೆ ತೆರಳಿದ ನಂತರ ಸಂಜೆಯವರೆಗೂ ಒಂದು ರೀತಿಯ ಆತಂಕ ಮನೆ ಮಾಡಿರುತ್ತದೆ. ಕರ್ತವ್ಯ ಮುಗಿಸಿಕೊಂಡು ರಾತ್ರಿ ಸುಮಾರು 10:30 ಗಂಟೆಗೆ ಮನೆಗೆ ವಾಪಸ್ ಬಂದು ದೇವಸ್ಥಾನಕ್ಕೆ ಬಂದು ನೋಡುತ್ತೇನೆ. ಈ ಸ್ಥಳದಲ್ಲಿ ನನ್ನ ಸಹೋದರ ಅವಿರತ ಪ್ರಯತ್ನದಿಂದಾಗಿ ಈ ಸ್ಥಳದಲ್ಲಿ ಕಾಂಕ್ರೀಟ್ ಹಾಕಲು ಜಲ್ಲಿ ಮತ್ತು ಕಲ್ಲು ಮತ್ತು ಜಲ್ಲಿ ಮಿಶ್ರಿತ ಸಾಮಗ್ರಿಗಳನ್ನು ಸುರಿದು ಈ ರಸ್ತೆ ನೇರವಾಗಿ ಮುಂದಿನ ಲೇಔಟ್ಗೆ ಹೋಗಲು ರಸ್ತೆಯನ್ನು ಕಲ್ಲು ಮತ್ತು ಜಲ್ಲಿ ಮಿಶ್ರಿತ ಸಾಮಗ್ರಿಗಳನ್ನು ಇದರಲ್ಲಿ ಹಾಕಿರುತ್ತಾರೆ. ಆಗ ನನಗೆ ಆ ಕ್ಷಣಕ್ಕೆ ರಾತ್ರಿ ಸುಮಾರು 10:30-11 ಗಂಟೆಯಲ್ಲಿ ಅಮ್ಮನವರನ್ನು ನೆನೆದು, ಅಮ್ಮ ನಿನ್ನ ಇಚ್ಛೆಯಂತೆ, ನಿನ್ನ ಆಜ್ಞೆಯಂತೆ, ನಿನ್ನ ಆದೇಶದಂತೆ ನಾನು ತಮ್ಮಲ್ಲಿ ಹರಕೆ ಮಾಡಿಕೊಂಡು ನಮಸ್ಕರಿಸಿ ಈ ರಸ್ತೆಯನ್ನು ಮಾರ್ಕ್ ಮಾಡಿ ಹೋಗುತ್ತೇನೆ. ಈ ವಿಶಾಲವಾದ ಪ್ರದೇಶದಲ್ಲಿ ಮಾರ್ಕ್ ಮಾಡುವ ಸಮಯದಲ್ಲಿ ನನಗಿದ್ದಂತಹ ಆತಂಕವು ಈಗ ದೂರವಾಗಿದೆ. ಇದೇ ರಸ್ತೆಯಲ್ಲಿ ಕಾಂಕ್ರೀಟ್ ನಿರ್ಮಾಣ ಮಾಡಲು ಗ್ರಾಮಸ್ಥರು ಎಲ್ಲರ ಒಂದು ಸಹಕಾರದಿಂದ ಹಾಗೂ ದೊಡ್ಡ ತೋಗೂರು ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಶಾಸಕರ ಒಂದು ಸೇವಾ ಮನೋಭಾವದಿಂದ ಈ ಸ್ಥಳದಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಭವಿಷ್ಯ ದಿನಗಳಲ್ಲಿ ಹಾಕುತ್ತಾರೆ. ಆಗ ಅಮ್ಮನವರ ಆಶೀರ್ವಾದ, ಅನುಗ್ರಹ, ಅಮ್ಮನವರ ಇಚ್ಛೆಯ ಅರಿವು ನನಗೆ ಜ್ಞಾನೋದಯವಾಗುತ್ತದೆ. ಶ್ರೀ ಪಿರಿಯಾಪಟ್ಟಣದಮ್ಮ
ಮೂಲ ದೇವಸ್ಥಾನಕ್ಕೆ ನಮಸ್ಕರಿಸಿ ಆ ದಿನ ಮನೆಗೆ ತೆರಳುತ್ತೇನೆ. ನನ್ನ ಜ್ಞಾನಾರ್ಜನೆಯಂತೆ ಪಾದಯಾತ್ರೆಯ ಸಮಯದಲ್ಲಿ ನಾ ಕಂಡಂತೆ ಶ್ರೀ PPT ಕ್ಷೇತ್ರದ ರಚನಾ ಕಾರ್ಯವನ್ನು ವಿವರಿಸುತ್ತಾ ಅಮ್ಮನವರಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇನೆ. ಅಮ್ಮ, ಈ ಕ್ಷೇತ್ರಕ್ಕೆ ಬರುವ ಪ್ರತಿ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸಿ ಅವರೆಲ್ಲರನ್ನು ಕಾಪಾಡು ತಾಯಿ ಎಂದು ಕೇಳುತ್ತಾ ವಾಡಿಕೆಯಂತೆ 21 ಬಾರಿ ಘಂಟಾನಾದ. ಧನ್ಯೋಸ್ಮಿ ಮಹಾಮಾತೆ, ಧನ್ಯೋಸ್ಮಿ. ಆ ದಿನ ಶ್ರೀ ಪಿರಿಯಾಪಟ್ಟಣದ ಮೂಲ ಮತ್ತು ನೂತನ ದೇವಸ್ಥಾನಕ್ಕೆ ಹಾಗೂ ಬರುವ ಸಾರ್ವಜನಿಕರು ಮತ್ತು ಭಕ್ತಾದಿಗಳಿಗೆ ಮತ್ತು ಗ್ರಾಮಸ್ಥರಿಗೆ, ಈ ಲೇಔಟ್ನ ನಿವಾಸಿಗಳಿಗೆ ಅನುಕೂಲವಾಗಲೆಂದು ನಾನು ಅಮ್ಮನವರನ್ನು ನೆನೆದು ಆ ದಿನ ಮಾರ್ಕ್ ಮಾಡಿದ ಸ್ಥಳದಲ್ಲಿಯೇ ರಸ್ತೆ ನಿರ್ಮಾಣವಾಗಿರುತ್ತದೆ. ಇದಕ್ಕೆಲ್ಲವೂ ಅಮ್ಮನವರ ಆಶೀರ್ವಾದ, ಅನುಗ್ರಹ ಮತ್ತು ದೈವಾನುಗ್ರಹದ ಇಚ್ಛೆಯಿಂದ ನಡೆದಿರುತ್ತದೆ. ಆ ರಸ್ತೆ ನಿರ್ಮಾಣ ಮಾಡಲು ಶ್ರಮಿಸಿದ ಪ್ರತಿಯೊಬ್ಬರಿಗೂ ಸಹ ಅಮ್ಮನವರು ಆಶೀರ್ವದಿಸಲಿ, ಅವರ ಕಷ್ಟಗಳನ್ನೆಲ್ಲವನ್ನು ದೂರ ಮಾಡಲಿ ಎಂದು ಈ ದಿನ ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ವರ ಅವರಿಗೆ ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ನೀಡಿ ಈ ಕ್ಷೇತ್ರದ ಸೇವೆಯನ್ನು ಮುಂದುವರಿಸಲಿ ಎಂದು ಅಮ್ಮನವರಲ್ಲಿ ಬೇಡಿಕೊಳ್ಳುತ್ತೇನೆ. ದೈವಾನುಗ್ರಹ ಸದಾಕಾಲ ಗ್ರಾಮಸ್ಥರು ಮತ್ತು ಶ್ರೀ PPT ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿರಲೆಂದು ಪ್ರಸ್ತುತ ಬೇಡಿಕೊಳ್ಳುತ್ತೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.